ಎಲ್ರಿಗೂ ನಮಸ್ಕಾರ. ಲಾಸ್ಟ್ ಟೈಮ್ ಬಾಗಲಕೋಟೆಯಿಂದ ನನಗೆ ಸ್ಯಾರೀಸ್ ಕಳಿಸಿದ್ರಲ್ಲ, ಏಕದಂತ ಸ್ಯಾರೀಸ್. ಸೊ ಅದೇ ಅವರೇ ಮತ್ತೆ ಇವಾಗ ನಮಗೆ ಲಾಸ್ಟ್ ಟೈಮ್ ಅವ್ರಿಗೂ ಸ್ವಲ್ಪ ಹೆಲ್ಪ್ ಆಯಿತು ಅಂತ ಹೇಳಿ ಈ ಸರಿ ಖುಷಿಯಾಗಿ ಕಳಿಸ್ಕೊಟ್ಟಿದ್ದಾರೆ ನನಗೆ. ಮತ್ತು ಈ ಸರಿ ಸ್ವಲ್ಪ ಡಿಫ್ರೆಂಟ್ ಆಗಿರೋದು ಬೇರೆ ಬೇರೆ ಸ್ಯಾರೀಸ್ ಎಲ್ಲ ಕಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ಇದು ರಿವ್ಯೂ ಮಾಡೋಣ ಅಂತ ಮಾಡ್ತಾಯಿದ್ವಿ. ಮತ್ತು ಇವತ್ತು ಊರಿಗೆ ಬಂದಿದ್ದೀವಲ್ಲ, ಹಾಗಾಗಿ ಇಲ್ಲಿ ಹೊರಗಡೆ ಕೂತ್ಕೊಂಡು ವೀಡಿಯೋ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಚಾಪೆ ಸ್ಯಾರೀಸು ಎಲ್ಲ ಹೊತ್ಕೊಂಡು ಸೀಸನ್ ಎಲ್ಲ ತೊಗೊಂಡು ಬಂದು ನಿಂತಿದ್ವಿ. ಇವತ್ತು ಇಲ್ಲಿ ಮಾಡೋಣ ಅಂತ ಅಷ್ಟೇ. ಸೊ ಹಾಗಾಗಿ ಬನ್ನಿ ಈ ಸರಿ ಯಾವ ಥರ ಸ್ಯಾರೀಸ್ ಎಲ್ಲ ಕಳಿಸಿದ್ದಾರೆ ಅಂತ ನೋಡೋಣ. ನೋಡಿ, ಈ ಸರಿ ನಮ್ಮ ಕಲ್ಲರಿಗೆ ಅವರೇ ಕಳಿಸಿರೋದು. ನಾನು ಬೆಂಗಳೂರಿಂದ ಸ್ಯಾರೀಸ್ ತಂದಿಲ್ಲ, ಅವ್ರು ಡೈರೆಕ್ಟಾಗಿ ಕಲ್ಲರಿಗೆ ಕಳಿಸಿರೋದು. ಏನೋ ಒಂದು 4 ಡೇಸಲ್ಲಿ ಏನೋ ಬಂದಿದೆ. ಈ ಸರಿ ಒಂದು 4-5 ಸೀರೆ ಕಳಿಸಿದ್ದಾರೆ. ನನಗೆ ಬಂದಿದ್ದ ದಿನವೇ ಆ್ಯಕ್ಚುಲಿ ರಾತ್ರಿ ಆಗಿಬಿಟ್ಟಿತ್ತು, ವೀಡಿಯೋ ಮಾಡೋಕ್ಕಾಗಲಿಲ್ಲ. ಬಟ್ ಯಾವಾಗ ಓಪನ್ ಮಾಡ್ತೀನೋ ಅನ್ನಿಸ್ತಿತ್ತು. ಬಟ್ ಸ್ಟ್ರೈಟ್ನಿಂಗ್ ಮಾಡಿಸ್ಕೊಂಡಿದ್ನಲ್ಲ, ಸ್ಮೂತ್ನಿಂಗ್ ಮಾಡಿಸಿದ್ನಲ್ಲ, 2 ಡೇಸ್ ಸ್ನಾನ ಮಾಡೋವಾಗ ಇರಲಿಲ್ಲ, ಹೆಂಗೆಂಗೋ ಕಾಣಿಸ್ತಿದ್ದೆ. ಹಾಗಾಗಿ ಕೆಲವೊಂದನ್ನು ಓಪನ್ ಮಾಡಿ ಹಾಗೆ ನೋಡಿದ್ದೀನಿ. ಅದು ಹಿಂಗೆ ಓಪನ್ ಮಾಡಿ ನೋಡಿದ್ದೀನಿ ಕಲರ್ಸ್. ಇನ್ನು ಯಾವ್ಯಾವ ಇದು ಓಪನ್ ಅಳ್ದಿಲ್ಲ ಹೇಗಿದೆ ಅಂತ. ಬನ್ನಿ ಇವಾಗೆಲ್ಲ ಓಪನ್ ಮಾಡಿ ನೋಡೋಣ. ನೋಡಿ, ಇದು ಫಸ್ಟ್ ಸ್ಯಾರಿ. ಇದು ಕಲರ್ ಕಾಂಬಿನೇಷನ್ ತುಂಬ ಇಷ್ಟ ಆಯಿತು. ನಿನ್ನೆ ರಾತ್ರಿ ಇಷ್ಟು ಓಪನ್ ಮಾಡೋಣ, ಇಷ್ಟು ತೆಗೆಯೋದು ಮತ್ತು ಹಿಂಗೆ ಮುಟ್ಟೋದು ಮತ್ತು ಹಿಂಗೆ ಹಾಕೋದು ಮಾಡ್ತಾಯಿದ್ದೆ. ಯಾಕಂದರೆ ಫುಲ್ಲು ಓಪನ್ ಮಾಡಿದರೆ ನಾವು ಓಪನ್ ಮಾಡಿದಾಗ ಏನಾದರೂ ಒಂದು ಕ್ಯೂರಿಯಸ್ ಇರಬೇಕು, ಹೇಗಿರುತ್ತೆ ಏನು ಎತ್ತ ಅಂತ. ಇದು ನನಗೆ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ನಾನು ಈ ಥರ ಕಲರ್ ಇಷ್ಟಪಡಲ್ಲ. ಬಟ್ ಇವೆರಡು ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಕ್ಲೀನಾಗಿ ಸ್ಯಾರಿ ಎಲ್ಲ ವೇರ್ ಮಾಡಿದರೆ ಇದು ಆ್ಯಕ್ಚುಲಿ ರೇಷ್ಮೆ ಸೀರೆ ಕಾಣಿಸುತ್ತೆ, ಅಂದರೆ ಇದು ಫೋಟೋಕ್ಕೆಲ್ಲ. ಒಳಗೆ ಓಪನ್ ಮಾಡೋಣ. ನೀವು ವಿಡಿಯೋದಲ್ಲಿ ಯಾವ ಥರ ಕಾಣಿಸ್ತಿದೆ ಗೊತ್ತಿಲ್ಲ, ಮಾತ್ರ ರಿಯಲಾಗಿ ಮಾತ್ರ ಒಳ್ಳೆ ಎಲ್ಲೋ ಕಲರಲ್ಲಿ. ಈಗ ನಾವು ಹಸಿರು ಕಲರು ಮತ್ತು ಕೆಂಪು ಕಲರು, ಕೇಸರಿ ಕಲರ್ ಅಂತೀವಿ, ಅದರಲ್ಲೂ ಡಿಫ್ರೆಂಟ್. ಅಲ್ಲೇ ಸ್ವಲ್ಪ ಜಾಸ್ತಿ ಇರುತ್ತೆ, ಸ್ವಲ್ಪ ಲೈಟಾಗಿ ಕಲರ್ಸ್ ಇರುತ್ತೆ. ಬಟ್ ಇದು ಮಾತ್ರ ತುಂಬ ಜಾತ್ರೆ ಕಲರ್ ಇಲ್ಲ. ನೋಡೋಕೆ ಹೇಗೆ ಕಾಣಿಸ್ತಿದೆ ಗೊತ್ತಿಲ್ಲ, ಬಟ್ ತುಂಬ ಚೆನ್ನಾಗಿದೆ. ನಾವು ಮಕ್ಕಳು ಮರಿಯೆಲ್ಲ ಬಿಟ್ಟು ಬಂದು ನಮ್ಮ ಅಮ್ಮ ನೋಡಿ ಬ್ಲೌಸ್ ಪೀಸು ಸೆರ್ಗು ಇದರಲ್ಲೇ ಇದೆ ಅನಿಸುತ್ತೆ ಎರಡನ್ನೂ. ನಾನು ವೇರ್ ಮಾಡಿ ತೋರಿಸ್ತೀನಿ, ಸೈಡಲ್ಲಿ ಬರ್ತಾ ಇರ್ಬೋದು ವೇರ್ ಮಾಡಿದಾಗ ಹೇಗೆ ಕಾಣಿಸ್ತೀನಿ ಅಂತ. ನೋಡಿ, ಚೆನ್ನಾಗಿದೆ. ಎಲ್ಲೋ ಮತ್ತು ಈ ಬ್ರೌನ್ ಕಲರು ಮೆರೂನ್, ಒಬ್ಬರು ಮೆರೂನ್ ಅಂತಾರೆ, ಬ್ರೌನ್ ಅಂತಾರೆ. ಫುಲ್ ಸ್ಯಾರಿ ಕೂಡ ಹೀಗೆ ಇದೆ. ಮೇ ಬಿ ಇದರಲ್ಲೇ ಬ್ಲೌಸ್ ಪೀಸು ಮತ್ತು ಸೆರಗು ಬರುತ್ತೆ ಅನಿಸುತ್ತೆ. ಆ ಲೈನ್ಸ್ ಎಲ್ಲ ಚೆನ್ನಾಗಿದೆ. ಆ್ಯಕ್ಚುಲಿ ಉದ್ದ ಲೈನ್ಸ್ ಇದ್ದರೆ ಚೆನ್ನಾಗಿರುತ್ತೆ, ಸ್ಯಾರಿ ಆಗಲಿ ಅಥವಾ ಸ್ಕರ್ಟ್ ಆಗಲಿ ಏನೇ ಆಗಲಿ. ಹಿಂಗೆ ಅಡ್ಡ ಬರೋಕ್ಕಿಂತ ಈ ಥರ ಸ್ಟ್ರೈಟ್ ಲೈನ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಇದೆಂಥದ್ದು ವಾರ್ಮ್ ಸಿಲ್ಕ್ ಅಂತ ಹೇಳಿದರು. ಮತ್ತು ಜೆರಿ ಲೈನ್ಸ್ ಬಂದಿದೆ, ಗೋಲ್ಡ್ ಕಲರ್ದು ಚೆನ್ನಾಗಿದೆ. ಕಲರ್ ಕಾಂಬಿನೇಷನ್ ಮಾತ್ರ ಸಖತ್ತಾಗಿದೆ. ಲಾಸ್ಟ್ ಟೈಮ್ ತೋರಿಸಿರೋ ಹಾಗೆ ಏನು ಅದಕ್ಕಿಂತ ಒಂದು 400-500 ರೂಪಾಯಿ ಜಾಸ್ತಿ ಇರ್ಬೋದು, ಬಟ್ ಚೆನ್ನಾಗಿದೆ. ಇದ್ರ ಪ್ರೈಸ್ ಕೂಡ ಸೈಡಲ್ಲಿ ಬರ್ತಾ ಇದೆ, ನೀವು ನೋಡ್ಬೋದು. ಮತ್ತು ಹಾಗೆ ನಾನು ಸ್ಯಾರಿ ವೇರ್ ಮಾಡಿದಾಗ ಹೇಗೆ ಕಾಣಿಸ್ತೀನಿ ಅಂತಲೂ ಕೊಡ್ಬೋದು, ಯಾವ್ದು ಮ್ಯಾಚ್ ಆಗುತ್ತೆ ಅಂತಲೂ ಕೂಡ ಹೇಳಿ ನನಗೆ. ನನಗೇನು ಚೆನ್ನಾಗಿ ಕೂರುತ್ತೆ ಆ್ಯಕ್ಚುಲಿ. ಓಕೆ, ನೆಕ್ಸ್ಟ್ ಸ್ಯಾರಿ ನೋಡೋಣ. ವಾವ್, ಗೋಲ್ಡ್ ಕಲರ್ ಸ್ಯಾರಿ. ಗೋಲ್ಡ್ ಕಲರ್ ಸ್ಯಾರಿ ಆ್ಯಕ್ಚುಲಿ ಎಲ್ಲರೂ ಇಷ್ಟಪಡ್ತಾರೆ ಅನಿಸುತ್ತೆ. ನನಗೂ ಇಷ್ಟ ಆಯ್ತಿದ್ದು ನೋಡಿ. ವಾವ್, ಸಖತ್ತಾಗಿದೆ. ಎಂಬ್ರಾಯ್ಡ್ರಿ ವರ್ಕ್ ಇದೆ ಇದಕ್ಕೆ. ಮತ್ತು ಗೋಲ್ಡ್ ಕಲರ್ ಇದು ಬಾರ್ಡ್ರ್ ನೋಡಿ, ತುಂಬ ದೊಡ್ಡದಿದೆ. ಇಷ್ಟು ಬಾರ್ಡ್ರ್ ಇದೆ ಫುಲ್ಲು. ಮತ್ತು ಮೇಲೆ ರೆಡ್ ಕಲರು ಮತ್ತು ಗೋಲ್ಡ್ ಕಲರ್ ಥ್ರೆಡ್ ವರ್ಕ್ ಇದೆ. ಇದು ಕೂಡ ಇಷ್ಟ ಆಯಿತು. ಆ್ಯಕ್ಚುಲಿ ನನಗೆ ಗೋಲ್ಡ್ ಕಲರ್ ಮ್ಯಾಚ್ ಆಗುತ್ತೆ ಅನಿಸುತ್ತೆ, ಬಟ್ ಈ ಸಾಫ್ಟ್ ಇರಬೇಕು ಸ್ಯಾರಿ ಅಂತ ಬಂದರೆ ನನ್ನ ತಲೆಯಲ್ಲಿ ಸಾಫ್ಟು ಮತ್ತು ಸಿಲ್ಕ್ ಅದೆರಡೇ ನನ್ನ ತಲೆಯಲ್ಲಿ ಬರೋದು. ಹಾಗಾಗಿ ನಾನು ಜಾಸ್ತಿ ಇದೆಲ್ಲ ತಗೊಳ್ಳಲ್ಲ. ಇದ್ರ ಅಷ್ಟು ಗೊತ್ತಿಲ್ಲ, ಬಟ್ ಇದು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಚೆನ್ನಾಗಿದೆ ಮಾತ್ರ. ನೋಡಿ, ಇದು ಸಾಫ್ಟ್ ಸಿಲ್ಕ್ ಬನಾರಸ್ ಸೀರೆ ಅನಿಸುತ್ತೆ. ಇದು ತುಂಬ ಜನ ಈ ಥರ ಲೈಕ್ ಮಾಡ್ತಾರೆ ಮಾತ್ರ, ನಾನು ನೋಡಿರೋ ಹಾಗೆ. ನಮ್ಮ ರಿಲೇಟಿವ್ಸಲ್ಲೂ ಅಷ್ಟೇ, ನಮ್ಮ ಅಮ್ಮ ಅಷ್ಟೇ, ನಮ್ಮ ಅಕ್ಕನೂ ಅಷ್ಟೇ, ಜಾಸ್ತಿ ಇಂಥ ಸೀರೆಗಳನ್ನೇ ಇಷ್ಟಪಡೋದು. ಯಾಕಂದರೆ ಹುಡುಗಿರು ಸ್ವಲ್ಪ ಸಾಫ್ಟಾಗಿರೋದು, ಸ್ವಲ್ಪ ಶೇಪ್ ಕಾಣಲಿ ಅಂತ ಹೇಳಿ ಇಷ್ಟಪಡ್ತಾರೆ. ಬಟ್ ದೊಡ್ಡವರೆಲ್ಲ ಕ್ಲೀನಾಗಿ, ಅಂದರೆ ಕ್ಲೀನಾಗಿ ಕಾಣಬೇಕು, ಓಡಾಡೋಕ್ಕಾಗಲಿ. ಮತ್ತು ವೇರ್ ಮಾಡಿದರೆ ಪಾಪ ಈಗ ಎಲ್ಲರೂ ಸ್ಯಾರಿನೇ ಇಷ್ಟಪಡೋದ್ರಿಂದ ಸ್ಯಾರಿನೇ ವೇರ್ ಮಾಡ್ತಾರಲ್ಲ ದಿನ ಬೆಳಗ್ಗೆ ಸಂಜೆ. ಅವರೆಲ್ಲ ಸಾಫ್ಟ್ ಇರಬೇಕು ಅಂತ ಇಷ್ಟಪಡ್ತಾರೆ. ಅಂದರೆ ವೆಯ್ಟ್ಲೆಸ್. ಇದು ಟಿಶ್ಯೂ ಥರ ಇದೆ. ಸ್ವಲ್ಪ ಹಾಕಿದ್ರು ಮೈ ಮೇಲೆ ಹಾಕಿಲ್ಲ ಅನಿಸುತ್ತೆ, ಅಂದರೆ ಹೆವಿ ಅಂತ ಅನಿಸಲ್ಲ. ಹಾಗಾಗಿ ಅಂಥವ್ರು ಇದು ತುಂಬ ಇಷ್ಟಪಡ್ತಾರೆ. ನನಗೆ ಮಾತ್ರ ಕಲರ್ ಮಾತ್ರ ತುಂಬ ಇಷ್ಟ ಆಯಿತು. ಈ ಗೋಲ್ಡ್ ಕಲರ್ಗೆ ಈ ರೆಡ್ ಕಲರ್ದು ವರ್ಕ್ ಬಂದಿರೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಗೊತ್ತಾ. ಇದಕ್ಕೆ ರೆಡ್ ಕಲರ್ ಬ್ಲೌಸ್ ಸಖತ್ತಾಗಿರುತ್ತೆ. ಬಟ್ ಇದು ಗೋಲ್ಡ್ ಕಲರ್ ಬಂದಿದೆ, ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನನಗೆ ಇಂಥ ಸೀರೆಗಳಲ್ಲಿ ಇಂಥದ್ದು ಸೀರೆ ಹಾಕೊಳ್ಳೋಕ್ಕಿಂತ ನನಗೆ ಸ್ಕರ್ಟ್ ಹೊಲಿಸ್ಕೊಳ್ಳೋದು, ರೆಡ್ ಕಲರ್ ಟಾಪ್ ಹೊಲಿಸ್ಕೊಂಡು ಸ್ಕರ್ಟ್ ಟಾಪು ಹಾಕೊಳ್ಳೋದು, ಈ ಥರ ಇಷ್ಟಪಡ್ತೀನಿ. ನೋಡಿ, ಇದರಲ್ಲೇ ರನ್ನಿಂಗ್ ಬ್ಲೌಸ್ ಅನಿಸುತ್ತೆ. ಇದೇ ಬ್ಲೌಸು ಮತ್ತು ಹಾಫ್ ಸ್ಯಾರಿ.
ಸಾರಿ ಹಾಫು ವರ್ಕ್ ಬಂದಿದೆ. ಇದು ಸೆರ್ಗಲ್ಲಿ ಫುಲ್ ವರ್ಕ್ ಬಂದಿದೆ. ನಾನು ವೇರ್ ಮಾಡಿದ್ದೀನಿ, ಈಗ ಸೈಡಲ್ಲಿ ಬರ್ತಾ ಇರ್ಬೋದು, ನೀವು ನೋಡ್ತಾ ಇರ್ಬೋದು. ಮತ್ತು ಇದ್ರ ರೇಟ್ ಕೂಡ ಅಷ್ಟೇ, ಸೈಡಲ್ಲಿ ನಾನು ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡ್ಬೋದು. ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನಾವು ಶಾಪ್ಗೆ ಹೋಗಿ ತೊಗೊಳ್ತೀವಿ ಅಂದರೆ ಅವರು ಲೇಬರ್ ಚಾರ್ಜು ಮತ್ತು ಆ ಬಿಲ್ಡಿಂಗ್ ಚಾರ್ಜು ಎಲ್ಲ ಸೇರಿಸಿ ಹಾಕಿರ್ತಾರೆ. ಸೊ ಇದಕ್ಕೆ ಹೊರಗಡೆ ನಾವು ಏನು ಮಿನಿಮಮ್ ಕಡಿಮೆ ಅಂದರೂ 2,3,000 3,000 ಹೇಳ್ತಾರೆ ನಾವು ನೋಡಿರೋ ಹಾಗೆ. ಯಾಕಂದರೆ ನಮ್ಮ ಅಕ್ಕ ಜಾಸ್ತಿ ಇಂಥವೇ ಶಾಪಿಂಗ್ ಮಾಡಿರೋದ್ರಿಂದ ಅವ್ರ ಜೊತೆ ಹೋದಾಗೆಲ್ಲ ನಂಗೆ ಗೊತ್ತಿರುತ್ತೆ. ಬಟ್ ಇಲ್ಲಿ ಇವರು ಮನೇಲೇ ಮಾಡಿರೋದ್ರಿಂದ ಈಗ ಅವ್ರಿಗೆ ಅವೇನು ಖರ್ಚಿರಲ್ಲ, ಸೊ ಆದಷ್ಟು ಕಡಿಮೆಲೇ ಹಾಕ್ಕೊಡ್ತಾರೆ. ಇದು 3rd ಒನ್ ಸ್ಯಾರಿ ಇದು. ಅದೇ ನೆನ್ನೆ ಫಸ್ಟ್ ಓಪನ್ ಮಾಡಿದಾಗ ಬರೀ ಹಿಂಗೆ ಮೇಲೆ ಎಲ್ಲ ಓಪನ್ ಮಾಡಿದ್ದಲ್ಲ, ಸೊ ಇದು ನನಗೆ ಅಷ್ಟು ಇಷ್ಟ ಆಗಿಲ್ಲ. ಈಗ ಓಪನ್ ಮಾಡಿ ನೋಡ್ಬಿಡ್ತೀನಿ, ಯಾಕಂದರೆ ನನಗೆ ಜಾಸ್ತಿ ಕಲರ್ಫುಲ್ ಆಗಿರ್ಬೇಕು ಈ ಥರ ನನಗೆ ಆ ಥರದ್ದು ಇಷ್ಟಪಡೋದು. ಇದು ಎಂತ ಹೇಳಿದ್ರು ಅವರು, ಬನಾರಸ್ ಕುಬೇರ ಪಟ್ಟು ಸೀರೆ ಅಂತ. ಅದು ತಪ್ಪಿದರೆ ಕ್ಷಮೆ ಇರಲಿ, ನಮಗೆ ಆ ಸೀರೆ ಬಗ್ಗೆ ಅಷ್ಟು ಗೊತ್ತಿಲ್ಲಲ್ಲ, ಹಾಗಾಗಿ ಅಷ್ಟೇ. ಆ್ಯಕ್ಚುಲಿ ನನಗೆ ಸೀರೆ ಕಲರು ಇದೆಲ್ಲ ಕಾಮನ್ ಅನಿಸುತ್ತೆ, ಬಟ್ ತುಂಬ ಸಾಫ್ಟ್ ಇದೆ. ಇದು ನೋಡಿ ಬಾರ್ಡ್ರು ಕೂಡ ಎಷ್ಟು ದೊಡ್ಡದು ಬಂದಿದೆ. ಓಪನ್ ಮಾಡಿ ನೋಡೋಣ. ಫುಲ್ ಸ್ಯಾರಿ ಇದೇ ಥರ ಇದೆ. ಇದ್ರ ಬ್ಲೌಸು ಇದು ಬಂದಿದೆ, ಯೆಲ್ಲೋ ಕಲರ್ ಬ್ಲೌಸ್ ಬಂದಿದೆ. ಯಾಕಂದರೆ ಇದು ಯೆಲ್ಲೋ ಕಲರ್ದು ಇಲ್ಲಿ ಬಟ್ಟಿರುತ್ತಲ್ಲ, ಯೆಲ್ಲೋ ಕಲರ್ ಬಟ್ಟಿರೋದ್ರಿಂದ ಯೆಲ್ಲೋ ಕಲರ್ ಬ್ಲೌಸ್ ಬಂದಿದೆ. ಮತ್ತು ಅದೇ ಕೂಡ ಸೆರ್ಗು ಕೂಡ ಅದೇ ಸ್ವಲ್ಪ ಬಂದಿದೆ. ಮತ್ತು ಫುಲ್ ಸ್ಯಾರಿ ಇದೇ ಇದೆ. ನಂಗೆ ಈ ಸ್ಯಾರಿಗಿಂತ ಆ 2 ಸ್ಯಾರಿನೇ ಇಷ್ಟ ಆಯಿತು. ಈ ಸ್ವಲ್ಪ ನನಗೆ ತುಂಬ ಬ್ರೌನ್ ಇದ್ದರೆ ನನಗೆ ಇಷ್ಟ ಆಗಲ್ಲ ಅಷ್ಟು. ಬಾರ್ಡ್ರು ಚೆನ್ನಾಗಿದೆ ಮತ್ತು ಸಾಫ್ಟ್ ಇದೆ. ಅಮ್ಮಂದಿರಿಗೆ ಅಜ್ಜಿರಿಗೆ ಚೆನ್ನಾಗಿದೆ ಈ ಸ್ಯಾರಿ ಅಲ್ಲ, ನನಗೆ ಒಬ್ಳಿಗೆ ಬಿಟ್ಟು ಎಲ್ಲರಿಗೂ ಚೆನ್ನಾಗಿದೆ. ನಾನು ಸೀರೆಗಳನ್ನ ಇಷ್ಟಪಡೋದೇ ಬೇರೆ ಥರ, ಹಾಗಾಗಿ. ಮತ್ತು ಈ ಸ್ಯಾರಿ ಕೂಡ ನಾನು ವೇರ್ ಮಾಡಿದ್ದೀನಿ, ಸೈಡಲ್ಲಿ ಬರ್ತಾ ಇರ್ಬೋದು, ಹೇಗೆ ಕಾಣಿಸ್ತಿದೆ ಅಂತ ಒಮ್ಮೆ ಹೇಳಿ. ಮತ್ತು ಇದು ಪ್ರೈಸ್ ಕೂಡ ಸೈಡಲ್ಲಿ ಬರ್ತಾ ಇದೆ ನೋಡ್ಬೋದು. ನೆಕ್ಸ್ಟ್ 4th ಒನ್ ಸ್ಯಾರಿ. ಇದೊಂಥರ ಡಿಫ್ರೆಂಟ್ ಆಗಿದೆ ಕಲರ್. ಈ ಸೀರೆ ನೋಡಿ, ಇದು ಡೀಸೆಂಟ್ ಕಲರ್, ತುಂಬ ಚೆನ್ನಾಗಿದೆ. ಮೆರೂನ್ ಗ್ರೀನಿಗೆ ಗೋಲ್ಡು ವರ್ಕ್ ಬಂದಿದೆ, ಗೋಲ್ಡ್ ಕಲರ್ ಸ್ಟ್ರೈಪ್ಸ್ ಬಂದಿದೆ ನೋಡಿ. ಗ್ರೀನ್ ಕಲರ್ ಸ್ಯಾರಿ, ಅದು ಪಿಸ್ತಾ ಕಲರ್ ಅಂತಾರಲ್ಲ, ಪಿಸ್ತಾ ಗ್ರೀನ್, ಆ ಕಲರು ತುಂಬ ಚೆನ್ನಾಗಿದೆ. ತುಂಬ ಡೀಸೆಂಟ್ ಕಲರು. ಇಷ್ಟು ಡೀಸೆಂಟ್ಗೆ ಅಂತ ಡಾರ್ಕ್ ಕಲರ್ ನೋಡಿ ಇದು ಬಂದಿದೆ ಬಾರ್ಡ್ರು, ಹಾಗಾಗಿ ತುಂಬ ಚೆನ್ನಾಗಿದೆ ಇದು. ಮತ್ತು ಅಷ್ಟೇ ಸಾಫ್ಟ್ ಇದೆ. ಈ ಫಸ್ಟ್ ಒನ್ ಸೆಕೆಂಡ್ ಒನ್ ತೋರಿಸಿದ್ನಲ್ಲ, ಅದು ಸಾಫ್ಟ್ ಟಿಶ್ಯೂ ಬರುತ್ತಲ್ಲ ಆ ಥರ ಇದೆ. ಇದು ಒಂಥರ ಸಾಫ್ಟ್ ಇದೆ. ಇದು ನೋಡಿ, ಇದು ಕೂಡ ಸಾಫ್ಟ್ ಇದೆ. ಇದು ಇಷ್ಟ ಆಯಿತು ನನಗೆ, ಡಿಫ್ರೆಂಟ್ ಆಗಿದೆ ಕಲರ್. ಇದರಲ್ಲಿ ನೋಡಿ ಸ್ಟ್ರೈಪ್ಸ್ ಅಡ್ಡಡ್ಡ ಬಂದಿದೆ, ಉದ್ದುದ್ದ ಇದ್ದರೆ. ಇದು ನೋಡಿ ಉದ್ದುದ್ದ ಇತ್ತಲ್ಲ ಲಾಸ್ಟ್ ಟೈಮ್ ತೋರಿಸಿದ್ನಲ್ಲ ಫಸ್ಟ್. ಆ್ಯಕ್ಚುಲಿ ನಾನು ಫಸ್ಟ್ ಸ್ಯಾರಿ ತೋರಿಸ್ತೀನಿ ತಡ್ರಿ ಅದನ್ನು. ನೋಡಿ ನಾನು ಫಸ್ಟ್ ಸ್ಯಾರಿ ತೋರಿಸಿದ್ನಲ್ಲ, ಅದರಲ್ಲಿ ನೋಡಿ ಉದ್ದುದ್ದ ಸ್ಟ್ರೈಪ್ಸ್ ಇರೋದ್ರಿಂದ ಅದೇ ಒಂಥರ ಬೇರೆ ಲುಕ್ ಕೊಡುತ್ತೆ. ಮತ್ತು ಇದು ಅಡ್ಡಡ್ಡ ಬಂದಿರೋದ್ರಿಂದ ಇದೇ ಬೇರೆ ಲುಕ್ ಕೊಡುತ್ತೆ, ಚೆನ್ನಾಗಿದೆ. ಇದು ಫುಲ್ ಓಪನ್ ಮಾಡಿ ನೋಡೋಣ ಹೇಗಿದೆ ಅಂತ. ಇದು ಬ್ಲೌಸ್ ಪೀಸು. 2 in 1 2 ಥರ ಅನಿಸುತ್ತೆ. ನೀವು ಯಾವ ಕಡೆ ಬೇಕಾದರೂ ಸ್ಟಿಚ್ ಮಾಡಿಸ್ಕೊಬೋದು ಇದನ್ನು. ಇದು ಸೆರ್ಗು ಈ ಥರ ಬಂದಿದೆ, ವೇರ್ ಮಾಡಿದ್ದೀನಿ. ಸೈಡಲ್ಲಿ ಬರ್ತಾ ಇರ್ಬೋದು, ಹೇಗೆ ಕಾಣಿಸುತ್ತೆ ಅಂತ ನೋಡಿ. ಸಣ್ಣಕ್ಕಿದ್ದವ್ರಿಗೆ ಒಂಥರ ಕಾಣಿಸುತ್ತೆ, ದಪ್ಪಕ್ಕಿದ್ದವ್ರಿಗೆ ಒಂಥರ, ಉದ್ದ ಇದ್ದವ್ರಿಗೆ ಒಂಥರ, ಶಾರ್ಟ್ ಇದ್ದವ್ರಿಗೆ ಒಂಥರ. ಮತ್ತು ನನ್ನ ನೋಡಿಬಿಟ್ಟು ಅಥವಾ ಚೆನ್ನಾಗಿ ಕಾಣಿಸ್ತಿಲ್ಲ ಅಂತ ಹೇಳ್ಬಿಟ್ಟು ನೀವು ಸ್ಯಾರಿ ಎಳಿಯೋಕ್ಕೆ ಹೋಗ್ಬಿಡಿ. ಯಾಕಂದರೆ ಸ್ಯಾರಿ ಒಬ್ರೊಬ್ರಿಗೆ ಒಂದೊಂದು ಥರ ಕಾಣಿಸುತ್ತೆ, ಅವ್ರವ್ರು ವೇರ್ ಮಾಡೋದ್ರ ಮೇಲೆ ಡಿಪೆಂಡ್. ನೋಡಿ ತುಂಬ ಚೆನ್ನಾಗಿದೆ, ಇದು ಸಾಫ್ಟ್. ಇದು ನಾವು ಲಾಸ್ಟ್ ಟೈಮ್ ನಾವು ತೊಗೊಂಡ್ವಲ್ಲ, ಅದು 6 ಸೀರೆ ತೊಗೊಂಡ್ರೆ 1 ಸ್ಯಾರಿ ಫ್ರೀ ಇತ್ತು. ಸೊ ಇದು ಅವ್ರಕ್ಕಿಂತ ಆ ಸ್ಯಾರಿಗಳಕ್ಕಿಂತ ಇದೊಂದೊಂದು ಸ್ವಲ್ಪ ಒಂದು 400-500 ಸ್ವಲ್ಪ ಜಾಸ್ತಿ ಇರೋದ್ರಿಂದ 3 ಸ್ಯಾರಿ ತೊಗೊಂಡ್ರೆ ಇನ್ನೊಂದು ಸ್ಯಾರಿ ಫ್ರೀ ಇದೆ. ಮತ್ತು ಎಲ್ಲ ನೀವು ಈ ಸೀರೆಯಲ್ಲಿ ನೀವು ಯಾವುದೇ ತೊಗೊಂಡ್ರೂ ಕೂಡ ಏನು 2,000 ಒಳಗೇ ಸಿಗುತ್ತೆ. ಎಲ್ಲ ಆಲ್ ಓವರ್ ಇಂಡಿಯಾ ಎಲ್ಲಿ ಬೇಕಾದರೂ ಅವ್ರು ನಿಮಗೆ ಕಳಿಸ್ತಾರೆ. ಮತ್ತು ಶಿಪ್ಪಿಂಗ್ ಚಾರ್ಜ್ ಇರಲ್ಲ ನಿಮಗೆ. ನೋಡಿ ಅಷ್ಟು ದೂರದಿಂದ ನಮ್ಮ ಕಲರೇ ಕಳಿಸಿದ್ದಾರೆ. ನಾವು ಬರೋಕ್ಕಿಂತ ಮುಂಚೆನೇ ಸ್ಯಾರೀಸ್ ಎಲ್ಲ ಬಂದಾಗ ಹೋಗ್ಬಿಟ್ಟಿತ್ತು. ಮತ್ತು ಇದೊಂದು ಲಾಸ್ಟ್ ಸ್ಯಾರಿ ಇವತ್ತು ಬೆಳಗ್ಗೆ ಬಂತು. ಈ ಸ್ಯಾರಿ ಪೂಜಾ ಕೆ ರಾಜ್ ಕಲ್ಲಾರೆ ವಿಲೇಜ್ ಅಂತ ಕಳಿಸಿದ್ದಾರೆ ನೋಡಿ. ಈ ಸ್ಯಾರಿ ನಾನು ನೋಡಿಲ್ಲ ಹೇಗಿದೆ ಅಂತ, ಆ ಖುಷಿನೇ ಬೇರೆ ಇದೆ ನನಗೆ. ನೆನ್ನೆ ಇವು ಓಪನ್ ಮಾಡಿ ನೋಡೋಣ ಅನ್ಸೋದು. ಸ್ಯಾರಿನೇ ಕಟ್ ಮಾಡ್ತೀನಿ ನಾನು ಅಂಥವಳೆ ಸ್ವಲ್ಪ. ಲಾಸ್ಟ್ ಟೈಮ್ ನನಗೆ ಕಳಿಸಿದ್ರಲ್ಲ ಅದೇ ಏಕದಂತ ಸ್ಯಾರೀಸ್ ಅಂತ. ಆದರೆ ಈ ಸೀರೆಗಳ ಬಗ್ಗೆ ಮಾತ್ರ ನಾನು ಗ್ಯಾರಂಟಿ ಕೊಡ್ತೀನಿ. ಯಾಕಂದರೆ ಲಾಸ್ಟ್ ಟೈಮ್ ಕಳಿಸಿದ್ರೆ ಅದು ವೀಡಿಯೋಗೆ ಯಾವ ಥರ ಬಂದಿದೆ ಮಾತ್ರ ಗೊತ್ತಿಲ್ಲ. ಈಗ ಒಂದೊಂದಕ್ಕೆ ಜಾಸ್ತಿ ಆಯಿತು ಕಡಿಮೆ ಆಯಿತು ಅಂತ ಹೇಳ್ತೀವಿ, ಬಟ್ ಅದಕ್ಕೆ ನಮ್ಮ ಕೊಟ್ಟಿರೋ ದುಡ್ಡಿಗೆ ವರ್ತಿರ್ಬೇಕು. ಯಾವುದೇ ಆದ್ರೂ ಥಿಂಗ್ಸ್ ಆದರೂ ಅಷ್ಟೇ, ಸ್ಯಾರೀಸ್ ಆದರೂ ಅಷ್ಟೇ, ಮತ್ತೊಂದು ವಸ್ತು ಆದರೂ ಅಷ್ಟೇ. ನನಗೆ ಲಾಸ್ಟ್ ಟೈಮ್ ಅವರು ಏನು 900 ರೂಪೀಸ್ ತಂದಿತ್ತು, 850 ರೂಪೀಸ್ದಿತ್ತು, 1000 ರೂಪೀಸ್ದಿತ್ತು, ಆ ದುಡ್ಡಿಗೆ ತಕ್ಕನಾಗಿತ್ತು. ಇವು ಕೂಡ ಹಾಗೆ ಇದೆ. ನೋಡಿ ಇದು ಸೆಮಿ ಸಿಲ್ಕ್ ಸ್ಯಾರಿ, ದೊಡ್ಡ ಬಟ್ಟಿದೆ.
ಇದಕ್ಕೆ ಬಾರ್ಡ್ರು ಇಲ್ಲ, ಲೈಟಾಗಿ ಚಿಕ್ಕದಾಗಿ ಫ್ಯಾನ್ಸಿ ಬಾರ್ಡ್ರ್ ಇದೆ. ಇದು ಬಾರ್ಡ್ರ್ ಅಂದರೆ ನೋಡಿ, ಇದಕ್ಕೆ ಫ್ಯಾನ್ಸಿಯಾಗಿ ಚಿಕ್ಕದು ಬಾರ್ಡರ್ ಇದೆ ಅಷ್ಟೇ. ದೊಡ್ಡ ದೊಡ್ಡ ಬಟ್ಟು ಅಂಗೈ ಅಷ್ಟಾಗಲ್ಲ ಬಟ್ ಇದೆ ಇದರಲ್ಲಿ, ಗ್ರೀನ್ ಮತ್ತು ಗೋಲ್ಡ್. ಇದು ತುಂಬ ಚೆನ್ನಾಗಿದೆ ಇದು. ಬಟ್ ಸ್ವಲ್ಪ ಪಿಂಕ್, ಸ್ವಲ್ಪ ಡಾರ್ಕ್ ಪಿಂಕ್ ಆಯಿತು. ಸೆಮಿ ಸಿಲ್ಕ್ ಸ್ಯಾರಿ ಇದು, ಬಟ್ ತುಂಬ ಸಾಫ್ಟ್ ಇದೆ ಇದು. ನಾನು ಹಾಗೆ ಲಾಸ್ಟ್ ಟೈಮ್ ಕಳಿಸಿದ್ದು ಬ್ಲೂ ಕಲರಲ್ಲಿ, ಆ ಬ್ಲೂ ಕಲರ್ ನಂಗೆ ಸ್ಯಾರಿ ತುಂಬ ಇಷ್ಟ ಆಗಿತ್ತು. ಅದ್ರ ಸ್ಕರ್ಟ್ ಹೊಲಿಸ್ಕೊಳ್ತೀನಿ ಅಂತ ಹೇಳಿದ್ದೆ, ಆಲ್ರೆಡಿ ಹೊಲಿಸ್ಕೊಂಡಿದ್ದೀನಿ ಸ್ಕರ್ಟು ಮತ್ತು ಬ್ಲೂ ಕಲರ್ ಸ್ಕರ್ಟು ಮತ್ತು ಸಿಲ್ವರ್ ಕಲರ್ ಟಾಪು ತುಂಬ ಚೆನ್ನಾಗಿ ಬಂದಿದೆ. ನಂಗೆ ಇದು ಸ್ಯಾರಿ ತುಂಬ ಇಷ್ಟ ಆಗಿದೆ. ಇದರಲ್ಲೂ ಅದೇ ಕೆಲಸ ಮಾಡ್ತೀನಿ ಅನಿಸುತ್ತೆ, ಗೊತ್ತಿಲ್ಲ ಇನ್ನೂ. ಇದು ಕೂಡ ನಾನು ನೋಡಿ ವೇರ್ ಮಾಡಿದ್ದೀನಿ, ಸೈಡಲ್ಲಿ ಬರ್ತಾ ಇರ್ಬೋದು. ಇದ್ರ ಪ್ರೈಸ್ ಕೂಡ ನಾನು ಸೈಡಲ್ಲಿ ಹಾಕಿರ್ತೀನಿ, ನೀವು ನೋಡ್ಬೋದು. ಮತ್ತು ಅವ್ರದ್ದು ನಂಬರ್ ಕೂಡ ಈ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ನಿಮಗೆ ಇಷ್ಟ ಇದ್ದವರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಆ ನಂಬರಿಗೆ ಫೋನ್ ಮಾಡಿದರೆ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು. ಏಕದಂತ ಸ್ಯಾರೀಸ್ ಅಂತ ಇದು. ಈ ಸ್ಯಾರೀಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ರೆ ಇದ್ರದ್ದು ಫುಲ್ ಮಾಹಿತಿ ಈ ಕೆಳಗಡೆ ನಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡ್ಬೋದು. ಹಾಗೆ ಸ್ಕ್ರೀನ್ ಮೇಲೆ ನಂಬರ್ ಬರ್ತಿದೆ, ಹೋಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ತುಂಬ ಜನ ಕೇಳ್ತಾ ಇರ್ತೀರಾ ಏನಾದರೂ ಬಿಸ್ನೆಸ್ ಮಾಡೋ ಐಡಿಯಾ ಕೊಡಿ ಹಾಗೆ ಹೀಗೆ ಅಂತ. ಮನೇಲಿ ಇದ್ದವರು ಕೂಡ ನಾವು ಸ್ಯಾರಿ ಬಿಸ್ನೆಸ್ ಮಾಡ್ತೀವಿ ಅಂದರೂ ಕೂಡ ಈ ನಂಬರ್ಗೆ ನೀವು ಕರೆ ಮಾಡಿದರೆ ಅವರು ಕೂಡ ಐಡಿಯಾ ಕೊಡ್ತಾರೆ ನಿಮಗೆ. ಮತ್ತು ಒಳ್ಳೆ ಹೆಲ್ಪ್ ಕೂಡ ಆಗುತ್ತೆ ನಿಮಗೆ. ನೀವು ಈ ಸ್ಯಾರೀಸ್ ಎಲ್ಲ ಖರೀದಿ ಮಾಡುವಾಗ ಕೂಡ ಪೂಜಾ ಕೆ ರಾಜ್ ಅಂತ ಯೂಟ್ಯೂಬ್ ಚಾನಲ್ದು ಹೇಳಿದರೆ ನನ್ನ ಕಡೆಯಿಂದ 5% ಡಿಸ್ಕೌಂಟ್ ಇರುತ್ತೆ. ಹಾಗೆ ನೋಡಿ ಅವ್ರು ಹೇಳಿದರು ಈ ಸ್ಯಾರಿ ಆ್ಯಕ್ಚುಲಿ ಪೂಜಾಕ್ಕಂಗೆ ಮ್ಯಾಚ್ ಆಗುತ್ತೆ ಅಂತಲೇ ನನಗೆ ನೋಡಿ ಕಳಿಸಿರೋದಂತೆ. ತುಂಬ ಖುಷಿ ಆಯಿತು ಕೇಳಿ, ಯಾಕಂದರೆ ಇದು ಅಷ್ಟು ಚೆನ್ನಾಗಿದೆ. ಈ ಗೋಲ್ಡಿಗೆ ಆ ರೆಡ್ ಥ್ರೆಡ್ ವರ್ಕ್ ಹತ್ರದಿಂದ ನೋಡಿ ಹೇಗೆ ಕಾಣಿಸುತ್ತೆ ಅಂತ, ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನಮ್ಮನೆಯವ್ರಿಗೆ ಇದು ತುಂಬ ಇಷ್ಟ ಆಯಿತು, ನನಗೂ ಇಷ್ಟ ಆಯಿತು. ಇದರಲ್ಲಿ ರೆಡ್ ಕಲರ್ ಬ್ಲೌಸ್ ಹಾಕಿದ್ರೆ ಸಕ್ಕತ್ತಾಗಿ ಕಾಣಿಸುತ್ತೆ, ಸ್ವಲ್ಪ ತುಂಬ ರಿಚಾಗಿ ಕಾಣಿಸುತ್ತೆ ಅಂತಲೂ ಹೇಳಿದರು. ಹೌದು, ಇದು ತುಂಬ ಚೆನ್ನಾಗಿದೆ. ಮತ್ತು ತುಂಬ ಸಾಫ್ಟ್ ಕಲರ್ ಮೇಲೆ ಡಿಪೆಂಡು. ಅವರು ಇವೆಲ್ಲ ಸ್ಯಾರಿ ಸ್ವಲ್ಪ ನನಗೆ ಮ್ಯಾಚ್ ಆಗೋ ಥರ ನೋಡಿ ಕಳಿಸಿರೋದಂತೆ. ನಮಗೂ ಪಾಪ ಅನುಕೂಲ ಆಗಬೇಕಲ್ಲ, ಹಾಗಾಗಿ ನಾವು ಅಷ್ಟೇ ಪ್ರೀತಿಯಿಂದ ಕೂಡ ಇದೇ ವಿಡಿಯೋ ಮಾಡ್ಕೊಡ್ತಿರೋದು ನಾವು ಕೂಡ. ನಿಮಗೆ ಈ ಸ್ಯಾರೀಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಲ್ಲ ಕೊಟ್ಟಿರ್ತೀನಿ, ಹೋಗಿ ಕಾಂಟ್ಯಾಕ್ಟ್ ಮಾಡಿ. ಕೆಳಗಡೆ ಕೊಟ್ಟಿರೋ ನಂಬರ್ನ ನೀವು ಕಾಂಟ್ಯಾಕ್ಟ್ ಮಾಡಿದರೆ ಅವ್ರ ಹತ್ರ ಇರೋ ಸ್ಯಾರೀಸ್ ಎಲ್ಲ ವಾಟ್ಸಪ್ ಮುಖಾಂತರ ಕಳಿಸ್ತಾರೆ. ನಿಮ್ಗೆ ಇಷ್ಟ ಬಂದಿದ್ದು ಬೈ ಮಾಡ್ಬೋದು. ಓಕೆ, ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಿದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.